ಹಾಯ್, ಇವತ್ತು ಇನ್ವೆಸ್ಟ್ಮೆಂಟ್ ಇಲ್ಲದೆ ರಿಸ್ಕ್ ಇಲ್ಲದೆ ಹೇಗೆ ಒಂದು ರನ್ನಿಂಗ್ ಬಿಸ್ನೆಸ್ಸಲ್ಲಿ ನೀವು ಪಾರ್ಟ್ನರ್ ಆಗಿ ಅಲ್ಲಿ ಪರ್ಸೆಂಟೇಜ್ ಶೇರ್ನ ತಗೋಬಹುದು ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಇವತ್ತು ನೀವು ಹೇಗೆ ಬಿಸ್ನೆಸ್ ಓನರ್ಸ್ಗಳ ಜೊತೆ ಕನೆಕ್ಟ್ ಆಗಬೇಕು, ಆಗೋಕ್ಕೂ ಮುಂಚೆ ಏನೆಲ್ಲ ತಯಾರಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆನೂ ಈ ವಿಡಿಯೋನಲ್ಲಿ ನಾವು ಡಿಸ್ಕಸ್ ಮಾಡ್ತೀವಿ. ಹಾಗೆಯೇ ಏನೇನೆಲ್ಲ ಮಾತಾಡಿದ್ರೆ ನಿಮಗೆ ಪರ್ಸೆಂಟೇಜ್ ಶೇರ್ ಸಿಗುತ್ತೆ, ಏನೇನು ಮಾತಾಡಿದ್ರೆ ಪರ್ಸೆಂಟೇಜ್ ಶೇರ್ ಸಿಗೋ ಚಾನ್ಸೇ ಇಲ್ಲ, ಇದ್ರ ಬಗ್ಗೆನೂ ನಾವು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಹಾಯ್, ವೆಲ್ಕಮ್. ಇವತ್ತು ನಾವು ಇನ್ವೆಸ್ಟ್ಮೆಂಟ್ ಇಲ್ಲದೆ ಹೇಗೆ ಒಂದು ಬಿಸ್ನೆಸ್ಗೆ ನೀವು ಸಪೋರ್ಟ್ ಮಾಡಿ ಅಥವಾ ಒಂದು ಸಣ್ಣ ಪುಟ್ಟ ಬಿಸ್ನೆಸ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ಆ ಬಿಸ್ನೆಸ್ಸನ್ನು ನೀವು ಡೆವಲಪ್ ಮಾಡೋದಕ್ಕೆ ಸಪೋರ್ಟ್ ಮಾಡೋದ್ರಿಂದ ಹೇಗೆ ಆ ಬಿಸ್ನೆಸ್ಸಲ್ಲಿ ಒಂದಷ್ಟು ಪರ್ಸೆಂಟೇಜ್ ಶೇರ್ನ ತೊಗೋಬೋದು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಅದಕ್ಕೂ ಮುಂಚೆ ನಾನು ಒಂದು 5-6 ಪಾಯಿಂಟ್ಸ್ಗಳನ್ನು ಡಿಸ್ಕಸ್ ಮಾಡ್ತೀನಿ. ಏನೇನೆಲ್ಲ ಮಾಡಬೇಕು ನೀವು ಬಿಸ್ನೆಸ್ ಓನರ್ಸನ್ನು ಅಪ್ರೋಚ್ ಮಾಡೋದಕ್ಕೂ ಮುಂಚೆ, ಅಥವಾ ಏನೇನೆಲ್ಲ ಮಾಡಬೇಕು ನೀವು ಬಿಸ್ನೆಸ್ ಓನರ್ಸ್ ಹತ್ರ ಪರ್ಸೆಂಟೇಜ್ ಕೇಳೋದಕ್ಕೂ ಮುಂಚೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ ಈ ವಿಡಿಯೋನಲ್ಲಿ. ರೈಟ್, ಮೊದಲನೇದಾಗಿ ನೀವು ಫಸ್ಟ್ ಹೋಗಿ ಬಿಸ್ನೆಸ್ ಓನರ್ಸ್ ಹತ್ರ ಏನು ಡಿಸ್ಕಸ್ ಮಾಡಬೇಕು ಅಂತಂದ್ರೆ ಅವರ ಪ್ರಾಡಕ್ಟ್ ಆ್ಯಂಡ್ ಸರ್ವಿಸಸ್ಗಳ ಬಗ್ಗೆ ನೀವು ಡೀಟೇಲ್ಸ್ಗಳನ್ನು ಕಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅಂದರೆ ಅವರು ಏನೇನೆಲ್ಲ ಪ್ರಾಡಕ್ಟನ್ನು ಮಾರ್ತಾ ಇದ್ದಾರೆ ಅಥವಾ ಸೇಲ್ ಮಾಡ್ತಾ ಇದ್ದಾರೆ, ಅಥವಾ ಅವ್ರ ಟಾರ್ಗೆಟ್ ಕಸ್ಟಮರ್ ಯಾರು, ಅಥವಾ ಅವ್ರ ಬಿಸ್ನೆಸ್ಸಲ್ಲಿ ಯೂನಿಕ್ನೆಸ್ ಏನಿದೆ, ಇದನ್ನೆಲ್ಲ ನೀವು ಫಸ್ಟು ಡಿಸ್ಕಸ್ ಮಾಡಬೇಕಾಗುತ್ತೆ. ಅದಾದಮೇಲೆ ಎರಡನೇದಾಗಿ ನೀವು ಓನರ್ಸ್ನ ವಿಷನ್ಸ್, ಅಂದರೆ ಅವರ ಗೋಲ್ಸ್ ಏನಿದೆ ಬಿಸ್ನೆಸ್ಸಲ್ಲಿ, ಅಥವಾ ಎಷ್ಟು ಮನಿ ಅರ್ನ್ ಮಾಡಬೇಕು ಅಂದ್ಕೊಂಡಿದ್ದಾರೆ, ಅಥವಾ ಅವ್ರ ಎಕ್ಸ್ಪೆಕ್ಟೇಷನ್ಸ್ ಏನಿದೆ ಬಿಸ್ನೆಸ್ ಬಗ್ಗೆ ಅಥವಾ ಕಸ್ಟಮರ್ಸ್ ಬಗ್ಗೆ, ಅಥವಾ ಒಂದು ಬಿಸ್ನೆಸ್ನ ಡೆವಲಪ್ಮೆಂಟ್ ಮಾಡೋದ್ರ ಬಗ್ಗೆ, ಇದ್ರ ಬಗ್ಗೆ ನೀವು ಡಿಸ್ಕಸ್ ಮಾಡಬೇಕಾಗುತ್ತೆ. ಸೊ ಮೂರನೇದಾಗಿ ಬಿಸ್ನೆಸ್ ಓನರ್ಸ್ ಹತ್ರ ಕೂತ್ಕೊಂಡು ಅವರ ಚಾಲೆಂಜಸ್ಗಳು ಏನಿದೆ ಬಿಸ್ನೆಸ್ಸಲ್ಲಿ, ಅಥವಾ ಪೇಯ್ನ್ ಪಾಯಿಂಟ್ಸ್ ಏನಿದೆ, ಅಥವಾ ಏನೇನು ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದಾರೆ ಬಿಸ್ನೆಸ್ಸಲ್ಲಿ ಅನ್ನೋದನ್ನು ಅವ್ರ ಜೊತೆ ಡಿಸ್ಕಸ್ ಮಾಡಬೇಕಾಗುತ್ತೆ. ನಾಲ್ಕನೇದು ಪ್ರೆಸೆಂಟ್ ಏನೇನೆಲ್ಲ ಮಾಡ್ತಿದ್ದಾರೆ ಬಿಸ್ನೆಸ್ಸಲ್ಲಿ, ಈಗ ಏನು ಅರ್ನ್ ಮಾಡ್ತಿದ್ದಾರೆ ಅದನ್ನು ಅರ್ನ್ ಮಾಡೋದಕ್ಕೆ ಏನೇನೆಲ್ಲ ಆಕ್ಷನ್ಸ್ ತಗೋತಿದ್ದಾರೆ, ಏನೇನೆಲ್ಲ ಸ್ಟ್ರಾಟಜೀಸ್ ಮಾಡ್ತಿದ್ದಾರೆ ಅನ್ನೋದನ್ನ ತಿಳ್ಕೊಬೇಕಾಗುತ್ತೆ. ಸೊ ಇದಾದ್ಮೇಲೆ ಅವ್ರ ಪ್ರಕಾರ, ಅಂದ್ರೆ ಬಿಸ್ನೆಸ್ ಓನರ್ ಪ್ರಕಾರ ಏನೇನೆಲ್ಲ ಮಾಡಿದ್ರೆ ಈ ಬಿಸ್ನೆಸ್ ತುಂಬಾ ಚೆನ್ನಾಗಿ ಡೆವಲಪ್ ಮಾಡಬಹುದು ಅಥವಾ ಚೆನ್ನಾಗಿ ರನ್ ಆಗುತ್ತೆ ಅನ್ನೋದನ್ನು ನೀವು ಡಿಸ್ಕಸ್ ಮಾಡಬೇಕಾಗುತ್ತೆ. ಅದಾದ್ಮೇಲೆ ಆರನೇದಾಗಿ ಕೀ ಏರಿಯಾಸ್ ಫಾರ್ ಇಂಪ್ರೂವ್ಮೆಂಟ್, ಅಂದ್ರೆ ಏನೇನೆಲ್ಲ ಇಂಪ್ರೂವ್ಮೆಂಟ್ ಮಾಡೋದ್ರಿಂದ ಈ ಬಿಸ್ನೆಸ್ ತುಂಬಾ ಚೆನ್ನಾಗಿ ಗ್ರೋತ್ ಆಗುತ್ತೆ ಅನ್ನೋದನ್ನು ನೀವು ಅನಲೈಸ್ ಮಾಡಬೇಕಾಗುತ್ತೆ. ಅದಾದ್ಮೇಲೆ ನೀವು ಒಂದು ಡೀಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ನ ರೆಡಿ ಮಾಡಿಕೊಂಡು ಓನರ್ ಹತ್ರ ಯಾವ ರೀತಿ ನೀವು ಬಿಸ್ನೆಸ್ನ ಡೆವಲಪ್ ಮಾಡೋದಕ್ಕೆ ಸಪೋರ್ಟ್ ಮಾಡ್ತೀರಾ ಅನ್ನೋದನ್ನು ಡಿಸ್ಕಸ್ ಮಾಡಬೇಕಾಗುತ್ತೆ. ಇದೆಲ್ಲದನ್ನು ನೀವು ಡಿಸ್ಕಸ್ ಮಾಡಿದ ಮೇಲೆ ಕೊನೆಯದಾಗಿ ನೀವು ಅವ್ರ ಹತ್ರ ಹೇಗೆ ಪರ್ಸೆಂಟೇಜ್ ಶೇರ್ ತಗೋಬಹುದು ಅಥವಾ ಎಷ್ಟು ತಗೋಬಹುದು ಅನ್ನೋದ್ರ ಬಗ್ಗೆನೂ ನೀವು ಡಿಸ್ಕಸ್ ಮಾಡ್ತಾ ಹೋಗ್ಬೋದು. ಸೊ ಬನ್ನಿ ಇವಾಗ ಒಂದೊಂದೇ ಪಾಯಿಂಟ್ಸನ್ನು ನಾವು ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಮೊದಲನೇದಾಗಿ ಅವರ ಬಿಸ್ನೆಸ್ಸಲ್ಲಿ ಏನು ಪ್ರಾಡಕ್ಟ್ ಅಥವಾ ಸರ್ವಿಸಸ್ ಅನ್ನೋದನ್ನು ತಿಳ್ಕೊಬೇಕಾಗುತ್ತೆ. ಅಂದರೆ ನೀವು ಯಾವ ಬಿಸ್ನೆಸ್ನ ಇಂಪ್ರೂವ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಆ ಬಿಸ್ನೆಸ್ ಓನರ್ಸ್ ಹತ್ರ ಹೋಗಿ ಡೀಟೇಲ್ ಆಗಿ ಅವರ ಬಿಸ್ನೆಸ್ಸಲ್ಲಿ ಇರೋ ಪ್ರಾಡಕ್ಟ್ ಅಥವಾ ಸರ್ವಿಸಸ್ಗಳ ಬಗ್ಗೆ ತಿಳ್ಕೊಬೇಕಾಗುತ್ತೆ. ಜೊತೆಗೆ ಅವ್ರ ಬಿಸ್ನೆಸ್ ಮಾಡೆಲ್ ಏನು, ಅವ್ರ ಟಾರ್ಗೆಟ್ ಕಸ್ಟಮರ್ ಯಾರು, ಅವ್ರ ಕಾಂಪಿಟೀಟರ್ಸ್ ಯಾರ್ಯಾರಿದ್ದಾರೆ, ಈ ರೀತಿ 10 ವಿಷಯಗಳನ್ನು ಅವ್ರ ಜೊತೆ ಡಿಸ್ಕಸ್ ಮಾಡಬೇಕಾಗುತ್ತೆ. ಟಾರ್ಗೆಟ್ ಕಸ್ಟಮರ್ ಅಂದರೆ ನಿಮಗೊಂದು ಎಕ್ಸಾಂಪಲ್ ಹೇಳ್ತೀನಿ. ಅಂದರೆ ಈಗ ನಿಮಗೊಂದು ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ, ಎಕ್ಸಾಂಪಲ್, ಸರಿನಾ? ಇಲ್ಲಿ 3 ಥರ ಮಾರ್ಕೆಟ್ ಇರುತ್ತೆ ಅಥವಾ 3 ಥರ ಕಸ್ಟಮರ್ಸ್ ಇರ್ತಾರೆ. ಮೊದಲನೇದಾಗಿ ಲೋ ಪ್ರೈಸ್ ಅಂತ ಕರಿಬೋದು, ಎರಡನೇದು ಮೀಡಿಯಂ ಪ್ರೈಸ್ ಇರುವಂಥ ಪ್ರಾಡಕ್ಟ್ಸ್ ಆ್ಯಂಡ್ ಸರ್ವಿಸಸ್ಸು, ಅಥವಾ ಹೈ ಪ್ರೈಸ್ ಇರುವಂಥದ್ದು ಪ್ರೀಮಿಯಂ ಪ್ರೈಸ್ ಇರುವಂಥ ಪ್ರಾಡಕ್ಟ್ ಆ್ಯಂಡ್ ಸರ್ವಿಸಸ್ ಅಂತಲೂ ಕರಿತಾ ಹೋಗ್ಬೋದು. ಇನ್ನೂ ಸಿಂಪಲಾಗಿ ಹೇಳಬೇಕು ಅಂತಂದರೆ ಲೋ ಟಿಕೆಟ್, ಮಿಡ್ ಟಿಕೆಟ್ ಆ್ಯಂಡ್ ಹೈ ಟಿಕೆಟ್ ಕಸ್ಟಮರ್ಸ್ ಅಂತಲೂ ಕರಿತಾ ಹೋಗಬಹುದು. ಸೊ ನಿಮಗೆ ಇನ್ನೂ ಅರ್ಥ ಆಗೋಗಿ ಹೇಳಬೇಕು ಅಂತಂದರೆ ಒಂದು ಮಾರುತಿ ಕಾರ್ನ ಎಕ್ಸಾಂಪಲ್ ತೊಗೊಂಡ್ರೆ ಇವರ ಟಾರ್ಗೆಟ್ ಆಡಿಯನ್ಸ್ ಯಾರಪ್ಪ ಅಂತಂದರೆ, ಒಂದು ಕಾರ್ ತೊಗೋಬೇಕು, ನನಗೆ ಕಾರಿನ ಅವಶ್ಯಕತೆ ಇದೆ, ದುಡ್ಡು ಕಮ್ಮಿ ಇರಬೇಕು, ಕಾರ್ಗೆ ಖರ್ಚು ಜಾಸ್ತಿ ಬರಬಾರ್ದು, ಒಳ್ಳೆ ಮೈಲೇಜ್ ಕೊಡಬೇಕು, ಆ್ಯಂಡ್ 4-5 ಜನ ಕೂತ್ಕೊಂಡು ಹೋಗೋಗಿದ್ರೆ ಸಾಕಪ್ಪ, ಆ ಥರದ್ದು ನನಗೊಂದು ಕಾರ್ ಬೇಕು ಅನ್ನೋಂಥವ್ರಿಗೆ, ಅಂದರೆ ಲೋವರ್ ಮಿಡಲ್ ಕ್ಲಾಸ್ ಅಥವಾ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ಗಳನ್ನು ಟಾರ್ಗೆಟ್ ಇಟ್ಕೊಂಡು ಈ ಮಾರುತಿಯವರು ಕಾರ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಹೋಗ್ತಿದ್ದಾರೆ. ಇದು ಲೋ ಪ್ರೈಸ್ ಕಾರ್ ಅಂತ ಹೇಳ್ಬೋದು, ಅಥವಾ ಲೋ ಟಿಕೆಟ್ ಪ್ರಾಡಕ್ಟ್ ಅಂತಾನು ಹೇಳ್ತಾ ಹೋಗ್ಬೋದು. ನೆಕ್ಸ್ಟ್ ಬಂದು ಹುಂಡೈ ಕಾರ್ ಇರ್ಬೋದು, ಕಿಯಾ ಇರ್ಬೋದು, ವೋಕ್ಸ್ ವ್ಯಾಗನ್ ಇರ್ಬೋದು, ಈ ರೀತಿ ಬ್ರ್ಯಾಂಡ್ಗಳಂತ ಬಂದಾಗ ಇವ್ರು ಬಂದು ಅಪ್ಪರ್ ಮಿಡಲ್ ಕ್ಲಾಸ್ ಈ ಒಂದು ಕೆಟಗರಿನ ಟಾರ್ಗೆಟ್ ಮಾಡ್ತಾ ಹೋಗ್ತಾರೆ ಆ್ಯಸ್ ಎ ಕಸ್ಟಮರ್ಸ್. ಅಂದರೆ ನನಗೆ ಬರೀ ಕಾರ್ ಬೇಕು ಅನ್ನೋದು ಒಂದೇ ಅಲ್ಲ, ಅದರಲ್ಲಿ ನನಗೆ ಲುಕ್ಕು ಚೆನ್ನಾಗಿರಬೇಕು, ನೋಡೋದಕ್ಕೆ ಸ್ಪೋರ್ಟಿವ್ ಆಗಿರಬೇಕು, ತುಂಬ ಸ್ಪೀಡ್ ಇರಬೇಕು, ಪವರ್ ಇರಬೇಕು, ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಸೇಫ್ಟಿ ಇರಬೇಕು,
ಈ ರೀತಿ ಎಕ್ಸ್ಪೆಕ್ಟೇಷನ್ಸ್ಗಳು ಕಸ್ಟಮರ್ಸ್ಗಳಿಗೆ ಇರುತ್ತೆ. ಈ ತರ ಕಸ್ಟಮರ್ಸ್ಗಳನ್ನ ನೀವು ಟಾರ್ಗೆಟ್ ಮಾಡ್ತಾ ಇದ್ದೀರಾ ನಿಮ್ಮ ಬಿಸ್ನೆಸ್ ಅಲ್ಲಿ ಅಂತಂದ್ರೆ ಇದೊಂದು ಮಿಡ್ ರೇಂಜ್ ಪ್ರಾಡಕ್ಟ್ ಅಂತಾನು ಕರಿತಾ ಹೋಗ್ಬೋದು. ನೆಕ್ಸ್ಟ್ ಬಂದು ಪ್ರೀಮಿಯಂ ಪ್ರಾಡಕ್ಟ್ ಅಥವಾ ಹೈ ಟಿಕೆಟ್ ಪ್ರಾಡಕ್ಟ್ಸ್ ಅಂತ ಬಂದಾಗ ನೀವು BMW ತಗೊಳ್ಳಿ ಅಥವಾ ಆಡಿ ಕಾರ್ ಇರ್ಬೋದು, ಜಾಗ್ವರ್ ಇರ್ಬೋದು, ಇವೆಲ್ಲ ಏನಂತ ಕರೀತಾರೆ ಅಂತಂದ್ರೆ ಲಕ್ಸುರಿ ಕಾರ್ಸ್ ಅಂತ ಕರೀತಾರೆ ಅಥವಾ ಪ್ರೀಮಿಯಂ ಪ್ರಾಡಕ್ಟ್ಸ್ ಅಂತ ಕರೀತಾರೆ. ಅಂದ್ರೆ ಇಲ್ಲಿ ಯಾವ ತರ ಕಸ್ಟಮರ್ಸ್ ನ ಟಾರ್ಗೆಟ್ ಮಾಡ್ತಾರೆ ಅಂತಂದ್ರೆ ಅವ್ರು ಬರೀ ಕಾರ್ ಬೇಕು ಅಂತಲ್ಲ, ಕಾರ್ ಅಂದ್ರೆ ಒಂದು ಡಿಗ್ನಿಟಿ ಅಂತ ಕರೀತಾರೆ ಅಥವಾ ಒಂದು ಅಲ್ಟ್ರಾ ಲಕ್ಸುರಿ ಇರಬೇಕು, ಒಳ್ಳೆ ಲುಕ್ಸ್ ಇರಬೇಕು, ತುಂಬಾ ಜಾಸ್ತಿ ಸೇಫ್ಟಿ ಇರಬೇಕು, ಜೊತೆಗೆ ಸಿಗ್ನಿಫಿಕೆನ್ಸ್ ಅಂದ್ರೆ ನಾನು ಈ ಕಾರ್ ತಗೊಂಡೋದ್ರೆ 4 ಜನ ತಿರುಗಿ ನೋಡಬೇಕು, ಒಂದು ಸ್ಟೇಟಸ್ ಮೇಂಟೈನ್ ಮಾಡಬೇಕು ಅಂತ ನೋಡಿ. ಈ ತರ ಕಸ್ಟಮರ್ಗಳನ್ನ ನಾವು ಪ್ರೀಮಿಯಂ ಕಸ್ಟಮರ್ಸ್ ಅಂತ ಕರಿತೀವಿ ಅಥವಾ ಹೈ ಟಿಕೆಟ್ ಪ್ರಾಡಕ್ಟ್ಸ್ ಅಂತ ಕರಿತೀವಿ. ಈ 3 ಕೆಟಗರಿನಲ್ಲಿ ಯಾರು ನಿಮ್ಮ ಟಾರ್ಗೆಟ್ ಆಡಿಯನ್ಸ್, ಇಲ್ಲಿ ಯಾವುದೇ ಬಿಸ್ನೆಸ್ ಆದ್ರೂ ಆ ಬಿಸ್ನೆಸ್ ಅಲ್ಲಿರೋ ಪ್ರಾಡಕ್ಟ್ ಅಥವಾ ಸರ್ವಿಸಸ್ ನ ನೀವು ಯಾರಿಗೆ ಮಾರ್ತೀರಾ ಅಥವಾ ನಿಮ್ಮ ಟಾರ್ಗೆಟ್ ಕಸ್ಟಮರ್ ಯಾರು ಅನ್ನೋದನ್ನ ಡೀಟೈಲ್ ಆಗಿ ಡಿಫೈನ್ ಮಾಡಬೇಕಾಗುತ್ತೆ. ಲೋ ಟಿಕೆಟ್, ಮಿಡ್ ಟಿಕೆಟ್ ಅಥವಾ ಹೈ ಟಿಕೆಟ್ ಅನ್ನೋದನ್ನ ಇದನ್ನ ನೀವು ಡೀಟೈಲ್ ಆಗಿ ಅರ್ಥ ಮಾಡ್ಕೊಳ್ಳೋದ್ರಿಂದ ಆ ಬಿಸ್ನೆಸ್ ಅಲ್ಲಿ ಎಷ್ಟು ಪೊಟೆನ್ಷಿಯಲ್ ಇದೆ, ಎಷ್ಟು ಪ್ರಾಫಿಟ್ ಮಾರ್ಜಿನ್ ಇದೆ, ಎಷ್ಟು ಡೆವಲಪ್ ಮಾಡ್ಬೋದು ಅನ್ನೋದನ್ನೆಲ್ಲ ಅರ್ಥ ಮಾಡ್ಕೋತಾ ಹೋಗ್ಬೋದು. ನೆಕ್ಸ್ಟ್ ಬಂದು ಓನರ್ಸ್ನ ವಿಷನ್ಸು ಅಥವಾ ಗೋಲ್ಸು ಮತ್ತು ಎಕ್ಸ್ಪೆಕ್ಟೇಷನ್ಸ್ ಬಗ್ಗೆ ತಿಳ್ಕೊಬೇಕಾಗುತ್ತೆ. ಅಂದರೆ ಇಲ್ಲಿ ನೀವು ಬಿಸ್ನೆಸ್ ಓನರ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಅಂದರೆ ಅವರು ಬರೀ ದುಡ್ಡು ಮಾಡೋದಕ್ಕೆ ಮಾತ್ರ ರೆಡಿ ಇದ್ದಾರೆ, ಹೇಗಾದರೂ ಸರಿ ನಾನು ದುಡ್ಡು ಮಾಡಬೇಕು ಅನ್ನೋ ಮೈಂಡ್ ಸೆಟ್ ಇರೋವಂಥವ್ರ, ಅಥವಾ ಒಳ್ಳೆ ಪ್ರಾಡಕ್ಟು ಅಥವಾ ಸರ್ವಿಸಸ್ನ ನಾವು ಕಸ್ಟಮರ್ಗೆ ಕೊಡಬೇಕು, ಹಾನೆಸ್ಟ್ ಆಗಿ ಸರ್ವ್ ಮಾಡಬೇಕು ಅನ್ನೋಂಥ ಒಂದು ಮೈಂಡ್ ಸೆಟ್ ಇರುವಂಥವ್ರ, ಬಿಸ್ನೆಸ್ ಫ್ಯೂಚರ್ ಬಗ್ಗೆ, ಲಾಂಗ್ ಟರ್ಮ್ ಗೋಲ್ಸ್ಗಳ ಬಗ್ಗೆ ಒಂದಷ್ಟು ವಿಷನ್ ಇಟ್ಕೊಂಡು ಕೆಲಸ ಮಾಡ್ತಿರೋಂಥವ್ರ, ಅಂದರೆ ಒಂದು ಬ್ರ್ಯಾಂಡ್ ಬಿಲ್ಡ್ ಮಾಡಬೇಕು ಅನ್ನೋಂಥ ಒಂದು ಗುರಿ ಇರುವಂಥದ್ದು ಇರ್ಬೋದು, ಅಥವಾ ಬಿಸ್ನೆಸ್ನ ತುಂಬ ದೊಡ್ಡದಾಗಿ ಬೆಳೆಸಬೇಕು ಅನ್ನೋಂಥ ಒಂದು ಮೈಂಡ್ ಸೆಟ್ ಇರುವಂಥದ್ದು, ಇದನ್ನೆಲ್ಲ ಅಬ್ಸರ್ವ್ ಮಾಡಬೇಕಾಗುತ್ತೆ. ಯಾಕೆಂದರೆ ನೀವು ಯಾವುದೇ ಬಿಸ್ನೆಸ್ ಓನರ್ಸ್ಗೂ ಸಪೋರ್ಟ್ ಮಾಡ್ತೀರಾ ಅಂತಂದರೆ ಅವರಿಗೆ ಬೆಳೆಸಬೇಕು ಅನ್ನೋ ಒಂದು ವಿಷನ್ನೇ ಇಲ್ಲ, ಇವತ್ತಿಗೆ ಏನೋ ನಡೆದ್ರೆ ಸಾಕು, ಅಯ್ಯೋ ಎಷ್ಟು ದಿನ ನಡೀತು ಅಷ್ಟು ದಿನ ನಡೀಲಿ ಅನ್ನೋಂಥ ಮೈಂಡ್ ಸೆಟ್ ಇರುವಂಥ ಬಿಸ್ನೆಸ್ ಓನರ್ಸ್ಗಳ ಜೊತೆ ನೀವೇನಾದರೂ ಟೈಅಪ್ ಆಗೋದಕ್ಕೆ ಹೋದರೆ ಅಲ್ಲಿ ನಿಮಗೆ ಅವಕಾಶಗಳು ತುಂಬಾ ಕಮ್ಮಿ ಇರುತ್ತೆ. ಯಾವಾಗಲೂ ಒಂದು ವಿಷನ್ ಇರುವಂಥ ಬಿಸ್ನೆಸ್ ಓನರ್ಸ್ ಅಥವಾ ದೊಡ್ಡದಾಗಿ ಬೆಳಿಬೇಕು ಅನ್ನೋಂಥ ಒಂದು ಕನಸಿರುವಂಥ ಬಿಸ್ನೆಸ್ ಓನರ್ಸ್ಗಳನ್ನು ನೀವು ಅಪ್ರೋಚ್ ಮಾಡೋದ್ರಿಂದ ನಿಮಗೆ ಆಪರ್ಚುನಿಟೀಸ್ಗಳು ಜಾಸ್ತಿ ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ ಬಂದು ಅವರ ಬಿಸ್ನೆಸ್ಸಲ್ಲಿ ಏನೇನೆಲ್ಲ ಚಾಲೆಂಜಸ್ಗಳಿದೆ ಅಥವಾ ಪೇಯ್ನ್ ಪಾಯಿಂಟ್ಸ್ಗಳಿದೆ, ಏನು ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇದ್ದಾರೆ ಅವ್ರ ಬಿಸ್ನೆಸ್ಸಲ್ಲಿ ಅನ್ನೋದನ್ನು ಡಿಸ್ಕಸ್ ಮಾಡಬೇಕಾಗುತ್ತೆ ಅವ್ರ ಜೊತೆ. ಅಂದರೆ ಮಾರ್ಕೆಟಿಂಗಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ, ಸೇಲ್ಸ್ ಸರಿಯಾಗಿ ಆಗ್ತಾ ಇಲ್ವಾ, ಅಥವಾ ಒಂದು ಒಳ್ಳೆ ಸ್ಟ್ರಾಂಗ್ ಟೀಮ್ ಇಲ್ಲ ಬಿಸ್ನೆಸ್ಸನ್ನು ನಡೆಸೋದಕ್ಕೆ ಅಂತ ಇರ್ಬೋದು, ಅಥವಾ ಕಾಂಪಿಟೇಷನ್ಸ್ ಜಾಸ್ತಿ ಇರ್ಬೋದು. ಹೀಗೆ ಬಿಸ್ನೆಸ್ ಓನರ್ಸ್ಗಳ ಜೊತೆ ನೀವು ಕೂತ್ಕೊಂಡು ಮಾತಾಡಿದಾಗ ಎಕ್ಸಾಕ್ಟಾಗಿ ಏನೇನೆಲ್ಲ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ಅವ್ರ ಜೊತೆ ಡಿಸ್ಕಸ್ ಮಾಡಬೇಕಾಗತ್ತೆ. ಹಾಗೆಯೇ ಈ ಒಂದು ಫೀಲ್ಡಲ್ಲಿ ತುಂಬ ಚೆನ್ನಾಗಿ ಬಿಸ್ನೆಸ್ ಮಾಡ್ತಾ ಇರೋರು ಎಷ್ಟು ಅರ್ನ್ ಮಾಡ್ತಾ ಇದ್ದಾರೆ, ಅಂದರೆ ಈ ಬಿಸ್ನೆಸ್ಸಲ್ಲಿ ಎಷ್ಟು ಅರ್ನ್ ಮಾಡ್ಬೋದು, ಎಷ್ಟು ಪೊಟೆನ್ಷಿಯಲ್ ಇದೆ ದೊಡ್ಡದಾಗಿ ಬೆಳೆಸೋದಕ್ಕೆ ಅನ್ನೋದನ್ನ ನೀವು ತಿಳ್ಕೊಬೇಕಾಗತ್ತೆ, ರೈಟ್? ಇದಾದ ಮೇಲೆ ಕರೆಂಟ್ ಸ್ಟೇಟಸ್ ಏನಿದೆ ಬಿಸ್ನೆಸ್ದು, ಅಂದರೆ ಏನೇನೆಲ್ಲ ಆಕ್ಷನ್ಸ್ ತಗೋತಾ ಇದ್ದಾರೆ, ಏನೇನೆಲ್ಲ ಸ್ಟ್ರಾಟಜೀಸ್ ಮಾಡ್ತಾ ಇದ್ದಾರೆ ಅಟ್ ಪ್ರೆಸೆಂಟ್ ಬಿಸ್ನೆಸ್ಸಲ್ಲಿ, ಅಂದರೆ ಮಾರ್ಕೆಟಿಂಗಿಗೆ ಏನೇನೆಲ್ಲ ಕೆಲಸ ಮಾಡ್ತಾ ಇದ್ದಾರೆ, ಒಳ್ಳೆ ಟೀಮನ್ನು ಹೈರ್ ಮಾಡೋದಕ್ಕೆ ಏನೇನು ಕೆಲಸ ಮಾಡ್ತಾ ಇದ್ದಾರೆ, ಪ್ರತಿಯೊಂದು ಆಪರೇಷನ್ಸ್ಗಳಲ್ಲೂ ಯಾವ್ಯಾವ ರೀತಿ ಬಿಸ್ನೆಸ್ ಮಾಡೆಲ್ನ ಇಟ್ಕೊಂಡಿದ್ದಾರೆ, ಅಥವಾ ಪ್ರತಿಯೊಂದು ಆಪರೇಷನ್ನಲ್ಲೂ ಯಾವ್ಯಾವ ರೀತಿ ಕೆಲಸ ಮಾಡ್ತಿದ್ದಾರೆ ಅನ್ನೋದನ್ನ ನೀವು ಸರಿಯಾಗಿ ಅನಲೈಸ್ ಮಾಡೋದ್ರಿಂದ ಏನೇನೆಲ್ಲ ಇಂಪ್ರೂವ್ಮೆಂಟ್ಸ್ ಮಾಡಬೇಕಾಗತ್ತೆ ಅಥವಾ ಏನೇನೆಲ್ಲ ರಿಯಲ್ ಚಾಲೆಂಜಸ್ಗಳು ಈ ಬಿಸ್ನೆಸ್ಸಲ್ಲಿ ಇದೆ ಅನ್ನೋದನ್ನ ನೀವು ಸರಿಯಾಗಿ ಅರ್ಥ ಮಾಡ್ಕೋತಾ ಹೋಗಬಹುದು. ಇನ್ನ ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ ಏನಕ್ಕೆ ಈ ಪ್ರಾಬ್ಲಮ್ ಬರ್ತಿದೆ, ಆ ಪ್ರಾಬ್ಲಮ್ದು ರೂಟ್ ಕಾಸ್ ಏನು ಅನ್ನೋದನ್ನ ಈ ಒಂದು ಪಾರ್ಟಲ್ಲಿ ನೀವು ತಿಳ್ಕೊತಾ ಹೋಗಬಹುದು. ಇದಾದ ಮೇಲೆ ನೀವು ಬಿಸ್ನೆಸ್ ಓನರ್ಸ್ ಹತ್ರ ಅವರ ಇಷ್ಟು ವರ್ಷದ ಅನುಭವದಲ್ಲಿ ಅಥವಾ ಅವ್ರ ಪ್ರಕಾರ ಏನೇನೆಲ್ಲ ಮಾಡೋದ್ರಿಂದ ಈ ಬಿಸ್ನೆಸ್ ಡೆವಲಪ್ ಆಗುತ್ತೆ, ಅಂದ್ರೆ ಅವ್ರ ಪಾಯಿಂಟ್ ಆಫ್ ವ್ಯೂ ಪ್ರಕಾರ ಏನೇನ್ ಮಾಡಬೇಕು ಅಂತ ಅವ್ರ ಹತ್ರ ಸಜೆಷನ್ಸ್ನ ಕೇಳಬೇಕು, ಅಥವಾ ಅವ್ರ ಅನುಭವ, ಅವರ ಪಾಯಿಂಟ್ ಆಫ್ ವ್ಯೂ ಪ್ರಕಾರ ಈ ರೀತಿ ಮಾಡಿದ್ರೆ ಬಿಸ್ನೆಸ್ ಡೆವಲಪ್ ಆಗ್ಬಿಡುತ್ತಪ್ಪ, ಇದು ಒಂದೇ ಸಮಸ್ಯೆ ನನಗೆ, ಇದನ್ನ ಸರಿ ಮಾಡಿಬಿಟ್ರೆ ತುಂಬಾ ಚೆನ್ನಾಗಿ ಬಿಸ್ನೆಸ್ನ ನಾನು ಡೆವಲಪ್ ಮಾಡ್ಬೋದು ಅನ್ನುವಂಥ ವಿಷಯಗಳನ್ನು ಅವ್ರ ಹತ್ರ ಕಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಇಷ್ಟೆಲ್ಲ ತಿಳ್ಕೊಂಡ ಮೇಲೆ ನಿಮಗೆ ಒಂದಷ್ಟು ಐಡಿಯಾ ಬರುತ್ತೆ, ಅಂದರೆ ಆ ಒಂದು ಬಿಸ್ನೆಸ್ಸಲ್ಲಿ ಏನೇನೆಲ್ಲ ಪ್ರಾಬ್ಲಮ್ಸ್ ಇದೆ, ಹೇಗೆ ಇಂಪ್ರೂವ್ ಮಾಡ್ಬೋದು, ಎಷ್ಟೆಲ್ಲ ಪ್ರಾಫಿಟ್ ಮಾರ್ಜಿನ್ ಇದೆ, ಅಥವಾ ಎಷ್ಟೆಲ್ಲ ಎಫರ್ಟ್ ಹಾಕಬೇಕಾಗುತ್ತೆ ನೀವು ಅನ್ನೋದ್ರ ಬಗ್ಗೆ ನಿಮ್ಗೆ ಒಂದು ಕ್ಲಾರಿಟಿ ಸಿಗ್ತಾ ಹೋಗುತ್ತೆ, ಹೌದಾ? ಅದಾದ ಮೇಲೆ ನೀವು ಒಂದು ಪ್ಲ್ಯಾನ್ ಮಾಡ್ಕೋತೀರಾ ಹೇಗೆಲ್ಲ ಇಂಪ್ರೂವ್ ಮಾಡಬೇಕು ಈ ಒಂದು ಬಿಸ್ನೆಸ್ನ ಅನ್ನೋದನ್ನು. ಅಂದರೆ ನಿಮ್ಮ ಸ್ಕಿಲ್ಸು, ಎಕ್ಸ್ಪೀರಿಯನ್ಸು ಮತ್ತು ನಿಮ್ಮ ಒಂದು ಸ್ಟ್ರಾಟಜೀಸ್ಗಳನ್ನು ಯೂಸ್ ಮಾಡಿಕೊಂಡು ಹೇಗೆ ಈ ಬಿಸ್ನೆಸ್ ಓನರ್ಸ್ಗೆ ನೀವು ಸಪೋರ್ಟ್ ಮಾಡ್ತೀರಾ ಅನ್ನೋದನ್ನು ಒಂದು DPR ರೆಡಿ ಮಾಡ್ಕೋಬೇಕು. DPR ಅಂತಂದರೆ ಡೀಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ಅಂತ ಕರಿತೀವಿ. ಸೊ ಇದನ್ನು ಒಂದು ಪ್ರಾಪರ್ ಪ್ಲ್ಯಾನ್ ಮುಖಾಂತರ ನೀವು ರೆಡಿ ಮಾಡ್ಕೋಬೇಕಾಗುತ್ತೆ. ಅಂದರೆ ನೀವು ಇನ್ನೊಂದು 3 ತಿಂಗಳಲ್ಲಿ ಏನು ಇಂಪ್ರೂವ್ ಮಾಡ್ತೀರಾ, ಅಥವಾ ಇನ್ನೊಂದು 6 ತಿಂಗಳಲ್ಲಿ ಏನು ಇಂಪ್ರೂವ್ ಮಾಡ್ತೀರಾ, ಇನ್ ಟರ್ಮ್ಸ್ ಆಫ್ ರೆವೆನ್ಯೂ ಎಷ್ಟು ಇಂಪ್ರೂವ್ ಮಾಡಿರ್ತೀರಾ, ಇನ್ ಟರ್ಮ್ಸ್ ಆಫ್ ಪ್ರಾಫಿಟಲ್ಲಿ ಏನು ಇಂಪ್ರೂವ್ ಮಾಡಿರ್ತೀರಾ, ಅಥವಾ ಹೇಗೆ ಬಿಸ್ನೆಸ್ ಗ್ರೋತ್ ಆಗಿರುತ್ತೆ, ಇದನ್ನು ಬೆಳೆಸೋದಕ್ಕೆ, ಅಂದರೆ ಈ ಬಿಸ್ನೆಸ್ನ ಬೆಳೆಸೋದಕ್ಕೆ ಯಾವ್ಯಾವ ರೀತಿ ಆ್ಯಕ್ಷನ್ ತಗೋತೀರಾ ಅನ್ನೋದನ್ನೆಲ್ಲ ಒಂದು ಡೀಟೇಲ್ ಆಗಿ ರಿಪೋರ್ಟನ್ನು ರೆಡಿ ಮಾಡ್ಕೋಬೇಕಾಗುತ್ತೆ.
ಸೊ ಇಷ್ಟೆಲ್ಲ ಮಾತುಕತೆಗಳನ್ನು ನೀವು ಬಿಸ್ನೆಸ್ ಓನರ್ಸ್ ಹತ್ರ ಡಿಸ್ಕಸ್ ಮಾಡಿದ ಮೇಲೆ, ಅಂದರೆ ನಿಮ್ಮ ಡೀಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟನ್ನು ಅವರಿಗೆ ಎಕ್ಸ್ಪ್ಲೈನ್ ಮಾಡಿ ಕನ್ವಿನ್ಸ್ ಮಾಡಿದ ಮೇಲೆ ನೀವು ಅವ್ರ ಹತ್ರ ಪರ್ಸೆಂಟೇಜ್ ಶೇರ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗ್ಬೋದು. ನೀವು ಇದನ್ನೆಲ್ಲ ಮಾಡದೆ ಡೈರೆಕ್ಟಾಗಿ ಹೋಗ್ಬಿಟ್ಟು ನಾನು ನಿಮ್ಮ ಬಿಸ್ನೆಸ್ನ ಡೆವಲಪ್ ಮಾಡ್ತೀನಿ, ನನಗೆ 30% ಕೊಡಿ ಅಥವಾ 50% ಕೊಡಿ ಅಂತ ಅಂದರೆ ಯಾರೂ ಕೂಡ ನಿಮ್ಮನ್ನು ಎಂಟರ್ಟೈನ್ ಮಾಡಲ್ಲ ಅಥವಾ ನಿಮ್ಮ ಒಂದು ಪ್ರಪೋಸಲ್ಗೆ ರೆಸ್ಪಾನ್ಸು ಕೂಡ ಸಿಗೋದಿಲ್ಲ. ಫಸ್ಟು ಎಕ್ಸ್ಪ್ಲೈನ್ ಮಾಡಬೇಕು, ನೀವು ಏನೇನೆಲ್ಲ ಪಾಸಿಬಿಲಿಟೀಸ್ ಇದೆ ಬಿಸ್ನೆಸ್ಸಲ್ಲಿ, ಹೇಗೆಲ್ಲ ನೀವು ಆ ಬಿಸ್ನೆಸ್ನ ಡೆವಲಪ್ ಮಾಡ್ತೀರಾ ಅಂತ ಎಕ್ಸ್ಪ್ಲೈನ್ ಮಾಡೋದ್ರ ಜೊತೆಗೆ ಅವ್ರಿಗೆ ಹೇಳಬೇಕು, ಸರ್ ರಿಸಲ್ಟ್ ಬಂದರೆ ನನಗೆ ದುಡ್ಡು ಕೊಡಿ, ರಿಸಲ್ಟ್ ಬರಲಿಲ್ಲ ಅಂದರೆ ನನಗೆ ನೀವೇನೂ ಕೊಡೋ ಅವಶ್ಯಕತೆ ಇಲ್ಲ, ನಾನು ಇಂಪ್ರೂವ್ ಮಾಡಿದ್ರೆ ಮಾತ್ರ ನನಗೆ ರಿಟರ್ನ್ ಸಿಗುತ್ತೆ, ಮಾಡಲಿಲ್ಲ ಅಂದರೆ ಏನೂ ಸಿಗಲ್ಲ. ಈ ರೀತಿ ನೀವು ಅವರಿಗೆ ಅರ್ಥ ಮಾಡಿಸೋದ್ರಿಂದ ಯಾರು ಬೇಕಾದರೂ ನಿಮ್ಮ ಪ್ರಪೋಸಲ್ಸ್ಗಳನ್ನು ಒಪ್ಕೊಳ್ಳೋವಂಥ ಚಾನ್ಸಸ್ಗಳು ಜಾಸ್ತಿನೇ ಇರುತ್ತೆ. ರೈಟ್? ಅಪ್ಪಿ ನಿಮಗೆ ಇನ್ನೂ ಏನಾದರೂ ಡೌಟ್ ಇದ್ದರೆ, ನಿಜವಾಗ್ಲೂ ಒಪ್ಕೋತಾರ ಇಷ್ಟೆಲ್ಲ ಮಾಡಿದ್ಮೇಲೆ ಅಂತಂದರೆ ನೀವೇ ಅವ್ರ ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿ. ನೀವು 5 ವರ್ಷದಿಂದ 10 ವರ್ಷದಿಂದ ಬಿಸ್ನೆಸ್ ಮಾಡ್ತಾಯಿದ್ದೀರಾ, ಎಕ್ಸಾಂಪಲ್ ತಿಂಗಳಿಗೆ 50,000 ರೂಪಾಯಿ ಮೇಲೆ ನೀವು ದುಡಿತಾನೇ ಇಲ್ಲ 5 ವರ್ಷದಿಂದ. ನಾನು ಬಂದುಬಿಟ್ಟು ನಿಮಗೆ 5 ಲಕ್ಷ ದುಡಿಯೋ ರೀತಿ ಮಾಡ್ತೀನಿ ಅನ್ನೋದನ್ನು ಹೇಗೆಲ್ಲ ಮಾಡ್ತೀನಿ ಅಂತ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿ 5 ಲಕ್ಷ ನಿಮ್ಮ ಅಕೌಂಟಿಗೆ ಬಂದ ಮೇಲೆ ನನಗೆ 2 ಲಕ್ಷ ದುಡ್ಡು ಕೊಡಿ ಅಂತ ಅಂದರೆ ಕೊಡ್ತೀರಾ ಕೊಡಲ್ವಾ? ನೀವು ಅವ್ರ ಜಾಗದಲ್ಲಿ ನಿಂತ್ಕೊಂಡ್ರೆ 100% ಕೊಟ್ಟೇ ಕೊಡ್ತೀರಾ, ಹೌದಾ? 100ಕ್ಕೆ 90% ಜನ ಕೊಟ್ಟೇ ಕೊಡ್ತಾರೆ. ಆದರೆ ನೀವು ಅವ್ರ ಜಾಗದಲ್ಲಿದ್ದಾಗ ನಾನು ಇಷ್ಟೆಲ್ಲ ಕೆಲಸ ಮಾಡ್ತೀನಿ, ರಿಸಲ್ಟ್ ಬರುತ್ತೋ ಬರೋಲ್ವೋ ನನಗೆ ಗೊತ್ತಿಲ್ಲ, ಬಟ್ ಕೆಲಸ ಮಾಡಿದ್ದಕ್ಕೆ ದುಡ್ಡು ಕೊಡಿ ಅಂತಂದರೆ ನೀವೇ ಆದರೂ ಕೊಡೋದಿಲ್ಲ ಆ್ಯಂಡ್ ಯಾರೂ ಕೂಡ ಒಪ್ಕೊಳ್ಳೋದು ಇಲ್ಲ. ಇಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿರೋದಿಲ್ಲ ಬಿಸ್ನೆಸ್ಗೆ, ರಿಸ್ಕು ಕೂಡ ಏನೂ ಇರೋದಿಲ್ಲ. ಬದಲಾಗಿ ನೀವು ಬಿಸ್ನೆಸ್ನ ಡೆವಲಪ್ ಮಾಡೋದಕ್ಕೆ ಎಫರ್ಟ್ ಹಾಕ್ತೀರಾ, ಟೈಮ್ ಇನ್ವೆಸ್ಟ್ ಮಾಡ್ತೀರಾ, ನಿಮ್ಮ ಒಂದು ನಾಲೆಡ್ಜ್ ಮತ್ತು ಎಕ್ಸ್ಪೀರಿಯನ್ಸ್ನ ಇನ್ವೆಸ್ಟ್ ಮಾಡ್ತಿದ್ದೀರಾ. ಹಾಗಾಗಿ ರಿಸಲ್ಟ್ ಬಂದರೆ ಮಾತ್ರ ನೀವು ಪ್ರಾಫಿಟ್ ಶೇರ್ನ ತೊಗೋಬಹುದು, ಆರಾಮಾಗಿ ತೊಗೋಬಹುದು, ಹೌದಾ? ಯಾಕೆಂದರೆ ಬಿಸ್ನೆಸ್ ಓನರು ಅಷ್ಟೆಲ್ಲ ಲಕ್ಷಾಂತರ ರೂಪಾಯಿ ದುಡ್ಡನ್ನು ಇನ್ವೆಸ್ಟ್ ಮಾಡಿದರೂ ಪ್ರಾಫಿಟ್ ಬರಲಿಲ್ಲ ಅಂತ ಅಂದರೆ ಅವನಿಗೆ ಹಾಕಿರೋ ದುಡ್ಡು ಕೂಡ ಲಾಸ್ ಆಗುತ್ತೆ. ಬಟ್ ನಿಮಗೆ ಇಲ್ಲಿ ಇನ್ವೆಸ್ಟ್ಮೆಂಟೇ ಮಾಡಿಲ್ಲದೆ ಇರೋದ್ರಿಂದ ಪ್ರಾಫಿಟ್ ಬರಲಿ ಬರದೇ ಇರಲಿ ನಿಮಗೇನು ಲಾಸ್ ಆಗಲ್ಲ. ಪ್ರಾಫಿಟ್ ಬಂದರೆ ನಿಮಗೆ ಪರ್ಸೆಂಟೇಜ್ ಶೇರ್ ಸಿಗುತ್ತೆ, ಇಲ್ಲಾಂದರೆ ನೀವು ಕೆಲಸ ಮಾಡಿರ್ತೀರ, ನಿಮ್ಮ ಎಫರ್ಟು ವೇಸ್ಟ್ ಆಗಲ್ಲ. ಯಾಕೆ ಅಂದರೆ ಅಲ್ಲೂ ಕೂಡ ನೀವು ಕಲ್ತಿರ್ತೀರ, ಬಿಸ್ನೆಸ್ನ ಕಲಿತಾ ಇರ್ತೀರ, ನಿಮಗೊಂದು ಪ್ಲ್ಯಾಟ್ಫಾರ್ಮ್ ಸಿಕ್ಕಿರುತ್ತೆ ಬಿಸ್ನೆಸ್ನ ಡೆವಲಪ್ ಮಾಡೋದಕ್ಕೆ ಅಥವಾ ಬಿಸ್ನೆಸ್ ಬಗ್ಗೆ ಕಲ್ತ್ಕೊಳ್ಳೋದಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್ ಸಿಕ್ಕಿರುತ್ತೆ, ಅದು ಯಾವತ್ತೂ ವೇಸ್ಟ್ ಆಗೋದಿಲ್ಲ. ಹಾಗಾಗಿ ನೀವು ಹೇಗೆ ಹೋದರೂ ಕೂಡ ಇಲ್ಲಿ ನಿಮಗೆ ಅಡ್ವಾಂಟೇಜ್ ಜಾಸ್ತಿನೇ ಇರುತ್ತೆ ಹೊರತು ನಿಮಗೆ ಲಾಸ್ ಅನ್ನೋಂಥದ್ದು ಯಾವುದೂ ಇರೋದೇ ಇಲ್ಲ ಅಂತ. ಸೊ ನೀವೊಬ್ಬ ಬಿಸ್ನೆಸ್ ಓನರ್ಸ್ ಹತ್ರ ಡಿಸ್ಕಸ್ ಮಾಡೋದಕ್ಕೂ ಮುಂಚೆ ಈ ರೀತಿ ಎಲ್ಲ ವಿಷಯಗಳನ್ನು ಪ್ಲ್ಯಾನ್ ಮಾಡ್ಕೊಂಡು ಹೋಗಿ ನಿಮ್ಮ ಒಂದು ಪ್ರಪೋಸಲ್ಸ್ನ ಕೊಡೋದ್ರಿಂದ ನೀವು ಕೂಡ ಆರಾಮಾಗಿ ಯಾವುದೇ ಒಂದು ಬಿಸ್ನೆಸ್ಸಲ್ಲೂ ಇನ್ವೆಸ್ಟ್ಮೆಂಟ್ ಇಲ್ಲದೆ, ರಿಸ್ಕ್ ಇಲ್ಲದೆ ಒಂದಷ್ಟು ಪರ್ಸೆಂಟೇಜ್ ಶೇರ್ನ ತೊಗೊಳ್ಳೋದಕ್ಕೆ ರೆಡಿ ಆಗಬಹುದು. ನಮ್ಮ ಮುಂದಿನ ವಿಡಿಯೋಗಳಲ್ಲಿ ಈ ರೀತಿ 10 ವಿಷಯಗಳ ಬಗ್ಗೆ, ಬಿಸ್ನೆಸ್ ಡೆವಲಪ್ಮೆಂಟ್ ಬಗ್ಗೆ, ಸ್ಟ್ರಾಟಜೀಸ್ಗಳ ಬಗ್ಗೆ, ಇನ್ವೆಸ್ಟ್ಮೆಂಟ್ ಫ್ರೀ ಬಿಸ್ನೆಸ್ ಐಡಿಯಾಸ್ಗಳ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾನೆ ಇರ್ತೀವಿ. ಹಾಗಾಗಿ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಜೊತೆಗೆ ನಿಮ್ಮ ಅನಿಸಿಕೆಗಳು ಏನೇನಿದೆ, ಈ ವಿಡಿಯೋನ ಪೂರ್ತಿ ನೋಡಿದ ಮೇಲೆ ಏನು ಅನ್ನಿಸ್ತಿದೆ ನಿಮಗೆ, ಇದು ವರ್ಕ್ ಆಗುತ್ತೆ ಅನಿಸುತ್ತಾ, ವರ್ಕ್ ಆಗಲ್ಲ ಅನಿಸುತ್ತಾ, ಅಥವಾ ಇನ್ನೂ ಏನೇನೆಲ್ಲ ಚಾಲೆಂಜಸ್ಗಳು ಬರ್ಬೋದು ಅಂತ ಅನಿಸುತ್ತೆ, ನಿಮ್ಗೆ ಏನು ಅನಿಸುತ್ತೋ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಯಾಕೆಂದರೆ ನಿಮ್ಮ ಕಮೆಂಟ್ಸ್ಗಳು ಎಷ್ಟೋ ಜನಕ್ಕೆ ಇನ್ಪುಟ್ ಆಗುತ್ತೆ, ಎಷ್ಟೋ ಜನಕ್ಕೆ ಬಿಸ್ನೆಸ್ ಪ್ಲ್ಯಾನ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಹಾಗೆ ನಮಗೂ ಕೂಡ ನಿಮ್ಗೆ ಏನು ಅರ್ಥ ಆಗ್ತಿದೆ, ಏನು ಅರ್ಥ ಆಗ್ತಿಲ್ಲ ಅನ್ನೋದನ್ನು ತಿಳ್ಕೊಂಡು ಮುಂದಿನ ವೀಡಿಯೋಸ್ಗಳನ್ನು ಇನ್ನೂ ಚೆನ್ನಾಗಿ ಕ್ರಿಯೇಟ್ ಮಾಡೋದಕ್ಕೆ ಸಹಾಯ ಆಗುತ್ತೆ. ಹಾಗಾಗಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.